ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೀನು ನೋಡಿ, ನಾವು ಮೈಸೂರಿಗೆ ಹೋಗಿದ್ವಲ್ಲ, ಬೆಳಗ್ಗೆ ಹೋಗಿದ್ದು, ಮಧ್ಯಾಹ್ನ ಮೈಸೂರಿಗೆ ತಲುಪಿದ್ದು. ತದನಂತರ ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಅಲ್ಲಿ ಊಟ ಮುಗಿಸಿ ಮೈಸೂರಿಂದ ಗುಂಡ್ಲುಪೇಟೆಗೆ ಬಸ್ ಬಂದ್ವಿ. ಗುಂಡ್ಲುಪೇಟೆಯಲ್ಲಿ ನಮಗೆ ಹಿಮಗೋಪಾಲ ಸ್ವಾಮಿ ಬೆಟ್ಟ ಬಸ್ಸು ಮಿಸ್ ಆಗೋಯಿತು. ಅದಾದಮೇಲೆ ಅಲ್ಲಿ ಆಟೋ ಹಿಡ್ಕೊಂಡವು ಹಿಮಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ. ಅಲ್ಲಿ ಬರೀ ಗೇಟ್ವರೆಗೂ ಅಷ್ಟೇ, ಖಾಸಗಿ ವಾಹನಗಳಿಗೆ ಪ್ರವೇಶ ಇಲ್ಲ. ಅಲ್ಲಿ ಹಿಮಗೋಪಾಲ ಸ್ವಾಮಿ ಬೆಟ್ಟ ಹತ್ರನೇ ಇನ್ನೂ ಒಂದು 4-5 ಕಿಲೋಮೀಟ್ರು ತುಂಬ ದೂರನೇ ಇದೆ. ನನಗೆ ಅಲ್ಲೇ ಸ್ಟಾಪ್ ಮಾಡಿಸ್ತಾರೆ. ಅಲ್ಲಿಂದ ನಾವು ನೋಡಿ ಈ ಥರ ಟಿಕೆಟ್ ತೊಗೊಂಡು ಬಸ್ಸಿಗೆ ಹೋಗಬೇಕು. ಅದು ನಮ್ಮ KSRTC ಬಸ್ಸಲ್ಲಿ ಹಿಮಗೋಪಾಲ ಸ್ವಾಮಿ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಹೋಗೋದು. ಎಷ್ಟು ಜನ ಇದ್ದರು ಅಂದರೆ ಅವತ್ತು ಏಕಾದಶಿ ಇತ್ತು. ಸೊ ಎಲ್ಲರೂ ಹೊರಟಿದ್ವಿ. ಈ ವಿಡಿಯೋ ನಾನು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೊಂದು ಸ್ವಲ್ಪ ಈ ಚಳಿ ಇದು ಇತ್ತಲ್ಲ, ಸ್ವಲ್ಪ ಗಂಟಲೆಲ್ಲ ಕೆಟ್ಟಿತ್ತು, ಜ್ವರನೂ ಬಂದಿತ್ತು. ಅದಕ್ಕೋಸ್ಕರ ಎಲ್ಲ ಆದಮೇಲೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ವಾಯ್ಸ್ ಓವರ್ ಕೊಡ್ತಾ ಇರೋದು ಇವಾಗ ನಾನು. ಸೊ ನೋಡಿ, ಅಲ್ಲಿ ಹೋಗಿದ್ವಿ. ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಇದು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸೂಪರಾಗಿದೆ. ನಮ್ಮ ಪ್ರಕೃತಿ ಸೌಂದರ್ಯ ನಮ್ಮ ಕರ್ನಾಟಕದಲ್ಲಿ ಏನಿಲ್ಲ ಹೇಳಿ. ಪ್ರತಿ ಸತಿ ಇದೆ ಹೇಳೋದು, ನಮ್ಮ ಕರ್ನಾಟಕದಲ್ಲಿರೋ ದೇವಾಲಯಗಳು, ದೇವಸ್ಥಾನಗಳು, ಪ್ರಕೃತಿ ಸೌಂದರ್ಯ ಬೇರೆ ಯಾವ ರಾಜ್ಯ ನನ್ನ ಪ್ರಕಾರ ಶೂನ್ಯ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಲ್ಲಿ ಅಭಿವೃದ್ಧಿ ಸ್ವಲ್ಪ ಕಡಿಮೆ ಇದೆ. ಊಟ ಕೊಡ್ತಾಯಿದ್ರು, ಮತ್ತು ಜನ ನೋಡೋಕ್ಕೆ ರಶ್ ಇದ್ದಾರೆ. ಏಕಾದಶಿ ಅಲ್ವಾ ಅವತ್ತು, ಅದಕ್ಕೋಸ್ಕರ. ಸೊ ಬೆಣ್ಣೆ ಅಲಂಕಾರ ಮಾಡಿದರು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು. ಎಷ್ಟಾಗುತ್ತೋ ಅಷ್ಟು ದೇವಸ್ಥಾನದ ಮುಖ್ಯ ದ್ವಾರಗಳಲ್ಲಿ ನಾನು ಹಿಡ್ದಿರೋದು. ಆಮೇಲೆ ಪೊಲೀಸು ಟ್ರೈನಿಂಗು ಅಂತ 2 ಬಸ್ಸು ಬಂದಿತ್ತು ರೀ. ಯಪ್ಪ ಸ್ವಾಮಿ, ನೋಡಿ ಅಲ್ಲಿ 5 ಗಂಟೆ ಆಗಿತ್ತು. ಆಗಲೇ ಚಂದ್ರ ಕಾಣಿಸ್ಕೊತಾ ಇದ್ರು. ಚಂದ್ರನು ಹಿಡಿದೆ. ಪೊಲೀಸವ್ರು ಬಂದರು ಅಂತ ಏನು ರೆಕಮೆಂಡಲ್ಲಿ ದೇವಸ್ಥಾನದಲ್ಲಿರೋರು ಗೊತ್ತಿರೋರು ಅಂತ ಎಲ್ಲ ಹೋಗ್ತಾನೆ ಇದ್ದಾರೆ. ಅಲ್ಲಿ ಹೆಂಗಸರುಗಳು ಮಕ್ಕಳು ಇಟ್ಕೊಂಡು ಪಾಪ ಎಷ್ಟು ಲೈನ್ ಕಾಯ್ತಾಯಿದ್ರು ಗೊತ್ತಾ. ಇದು ಒಂದು ಎಲ್ಲ ಸ್ಟ್ರೀಟಲ್ಲೂ ಅದೇನೋ, ಅಥವಾ ಎಲ್ಲ ದೇವಸ್ಥಾನಗಳು ಅಂದರೆ ಅವ್ರಿಗೆ ಗೊತ್ತಿರೋರು ಬಂದರೆ, VIP ಬಂದರೆ ಕರ್ಕೊಂಡು ಸೀದಾ ಹೋಗ್ತಾರೆ. ಜನಸಾಮಾನ್ಯರು ನಿಂತಿರೋರಿಗೆ ಬೆಲೆನೇ ಇಲ್ಲ. ಅವ್ರ ಕಡೆಯವ್ರನ್ನ ಅವ್ರು ತೋರಿಸ್ಕೊಂಡು ಅವ್ರ ಪ್ರೆಸ್ಟೀಜ್ ಅವರು ಹೆಚ್ಚಿಗೆ ಮಾಡ್ಕೊಳ್ಳೋದನ್ನು ನೋಡ್ತಾ ಇರ್ತಾರೆ. ಸುಮಾರು 2 ಬಸ್ಸು, ಪೊಲೀಸ್ ಬಸ್ಸು ನೋಡಿದ್ದೀರಲ್ಲ, ಆ ಬಸ್ಸಲ್ಲಿ ಬಂದಿದ್ದಂಥ ಜನ ಟ್ರೈನಿಂಗ್ ಅಂತ ಹೇಳ್ತಾಯಿದ್ರು ಅಲ್ಲಿರೋಂಥವ್ರೆ. ಸೊ ನೋಡಿ, ಅದು ಆ ಕಡೆ ಅಡುಗೆ ಮನೆಯಿಂದ ಕರ್ಕೊಂಡೋಗಿ ಕಿಚನ್ ಹತ್ರ ಊಟ ಮಾಡೋಕ್ಕೆ ಅಂತ, ಊಟ ಎಲ್ಲ ಮುಗ್ದೋಗಿತ್ತು, ಖಾಲಿ ಅದು. ಅಲ್ಲಿಂದ ಕರ್ಕೊಂಡೋಗಿ ಆಮೇಲೆ ಗರ್ಭಗುಡಿ ಹತ್ರ ಬಿಡ್ತಾರೆ. ಮತ್ತು ಬರಬೇಕಾದ್ರೂ ಅಷ್ಟೇ ನಮಗೊಂದು ಸ್ವಲ್ಪ ಅಲ್ಲಿ ತ್ರಾಸಾಯಿತು. ಯಾಕಂದರೆ ಬರ್ಬೇಕಾದ್ರೆ ಅವರು ಪೊಲೀಸ್ ವ್ಯಾನಲ್ಲಿ ಹೋಗಿಲ್ಲ, KSRTC ಬಸ್ಸಲ್ಲಿ ಬಂದರು. ಜನ ಅಂತೂ ಪಾಪ ಕಾಯ್ತಾನೆ ಅವರೇ, ಬಸ್ ಬರುತ್ತೆ ಅಂತ. ಬಂದು ಬಸ್ಸಲ್ಲಿ ಇವರೇ 3-4 ಬಸ್ ಇವರೇ ಹತ್ಕೊಂಡು ಹೋಗ್ಬಿಟ್ರು. ಅದು ನೋಡಿನೇ ನನಗೆ ತುಂಬ ಬೇಜಾರಾಗೋಯಿತು. ಮಕ್ಕಳು ಹೆಂಗಸರೆಲ್ಲ ಅಲ್ಲೇ ಇದ್ದೀವಿ. ಕತ್ಲಾಗೋದ್ಮೇಲೆ ಆ ದೇವಸ್ಥಾನ ಮುಚ್ಚಿಬಿಡ್ತಾರೆ. ಅಂದರೆ ಏನು ಗೊತ್ತಾ, ಸೇಫ್ಟಿ ಇದೆ. ಮತ್ತು ಯಾರನ್ನೂ ಅಲ್ಲಿ ಏನು ಒಬ್ಬರನ್ನೇ ಬಿಡಲ್ಲ, ಎಲ್ಲರನ್ನೂ ಕಳಿಸಿನೇ ದೇವಸ್ಥಾನದ ಬಾಗಿಲೆಲ್ಲ ಹಾಕಿ ಪೂಜಾರಿ ಮತ್ತು ಒಂದು ಶೌಚಾಲಯ ಕೂಡ, ವಾಚ್ಮ್ಯಾನ್ ಕೂಡ ಎಲ್ಲನೂ ಬಸ್ಸಲ್ಲೇ ಹೊರಟು ಬಿಡ್ತಾರೆ. ಅಲ್ಲಿ ಯಾರೂ ಇರಲ್ಲ. ಮತ್ತು ಸುತ್ತ ಯಾರನ್ನ ಹೋಗ್ತಾ ಇದ್ದಾರೆ ಅಂತ ನೋಡ್ಕೊಳ್ಳೋಕ್ಕೂ ಕೂಡ 1-2-3 ಜನ ಅಲ್ಲೇ ಇರ್ತಾರೆ. ಸೇಫ್ಟಿ ಅಂತೂ ಇದೆ, ತುಂಬ ಗಮನಿಸ್ತಾ ಇರ್ತಾರೆ. ನೋಡಿ, ಇಲ್ಲೇ ಪೊಲೀಸವರು ಒಂದು ಕಿಚನ್ ಬಾಗಿಲಿಂದ ಎಲ್ಲ ಅವ್ರವ್ರು ಬೇಕಾದವ್ರನ್ನ ಕರೆಸ್ಕೊತಾರೆ. ಸುಮಾರು 2 ಬಸ್ಸು ಜನನವರು ಹೀಗೆ ಒಳಗಡೆ ಕರೆಸ್ಕೊಂಡಿದ್ದು. ಇದು ತಪ್ಪು ಅಲ್ವಾ? ನನಗೂ ತುಂಬ ಬೇಜಾರಾಯಿತು. ಮತ್ತು ಎಲ್ಲರೂ ಒಂದೇ ಥರ ದೇವಸ್ಥಾನದಲ್ಲಿ ಯಾಕೆ ನೋಡಲ್ಲ ಅಂತ ಎಲ್ಲ ಕಡೆಯೂ ಆಗಿದೆ. ನಾನು ಸುಮಾರು ದೇವಸ್ಥಾನಗಳಲ್ಲಿ ನೋಡಿದ್ದೀನಿ. ಜನಸಾಮಾನ್ಯರಿಗೆ ಬೆಲೆ ಇಲ್ಲ, ಅವ್ರು ಮಾತ್ರ ಗಂಟೆಗಟ್ಟಲೆ ಕಾಯಬೇಕು. ಈ ಪೊಲೀಸವರು VIP ಬಂದರೆ ಮಾತ್ರ ಅವ್ರಿಗೆ ತಕ್ಷಣ ಕರ್ಕೊಂಡು ಹೋಗ್ತಾರೆ ಅಂತ ನನಗೆ ಅನ್ನಿಸ್ತು. ನಮ್ಮ ಸಮಾಜ ಯಾವಾಗ ಬದಲಾವಣೆ ಆಗೋದು ನೋಡಿ. ಮಕ್ಕಳನ್ನೆಲ್ಲ ಎತ್ಕೊಂಡು ಪಾಪ ಹೆಂಗಸರುಗಳು ಎಲ್ಲ ಲೈನಲ್ಲಿ ನಿಂತಿರ್ತಾರೆ. ಯಾರಿಗೂ ಏನೂ ಒಂದು ಮಾನವೀಯತೆ ಇಲ್ಲ ಅಂತ ಅಲ್ಲಿ ನನಗೆ ಅನ್ನಿಸ್ತು. ಆಮೇಲೆ ಮೂರ್ತಿಯವರು ಹೇಳಿದ್ರು, ಇದೆಲ್ಲ ಕಾಮನ್ ಬಿಡು, ನಾವು ದೇವ್ರ ದರ್ಶನ ಮಾಡೋಕ್ಕೆ ಬಂದಿರೋದು, ದರ್ಶನ ಮಾಡ್ಕೊಂಡು ನಾವು ಹೋಗೋಣ ಅಂತಂದರು. ನನಗೊಂಥರ ಬೇಜಾರಾಯಿತು ಇದೆಲ್ಲ ನೋಡಿ.
ಸೊ ಆಮೇಲೆ ದೇವ್ರ ದರ್ಶನ, ಬೆಣ್ಣೆ ಅಲಂಕಾರ ಇತ್ತು. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಏಕಾದಶಿ ಅಂತ ನಂಗೆ ದೇವ್ರ ದರ್ಶನ ಮಾಡ್ಕೊಂಡು ಮೂರ್ತಿ ಬಿಂದೆ ಎಲ್ಲ ದಾರ ಎಲ್ಲ ನಾವೆಲ್ಲ ದಾರ ಕಟ್ಟಿಸ್ಕೊಂಡು ಎಲ್ಲ ಫೋಟೋಗಳು ಎಲ್ಲ ಮಾಡಿಕೊಂಡು ಸೀದಾ ಈಚೆ ಬಂದ್ವಿ. ಆ ದೇವಸ್ಥಾನದ ಆವರಣದಲ್ಲಿ ಅಲ್ಲೇ ಸುತ್ತ ಹೋಗೋಕ್ಕೆ ಬಿಟ್ಟಿಲ್ಲ. ಟೈಮ್ ಆಗಿದೆ 5:30, 6:45 ಆಗಿತ್ತು. ಅದಕ್ಕೆ ದೇವಸ್ಥಾನದ ಹಿಂಭಾಗ ಎಲ್ಲ ಬಿಟ್ಟಿಲ್ಲ. ನಡೀರಿ ಮೇಡಮ್, ಅಲ್ಲೆಲ್ಲ ಹೋಗಂಗಿಲ್ಲ ಅಂತಲೇ ಹೇಳ್ತಿದ್ರು. ಅಂದರೆ ಅಲ್ಲಿ ನೋಡ್ಕೊಳ್ಳೋರು ಇದ್ದಾರೆ, ಮತ್ತು ಕುಡಿಯೋ ನೀರು ವ್ಯವಸ್ಥೆ ಇದೆ, ಶೌಚಾಲಯ ಇದೆ. ಆದರೆ ಅಷ್ಟು ಶುದ್ಧವಾಗಿಲ್ಲ ಶೌಚಾಲಯ. ಇದು ತೇರು ಎಳಿತಾರೆ. ನಾನು ಫಸ್ಟ್ ಟೈಮು, ಮೊದಲ ಬಾರಿಗೆ ನಾನು ಹಿಮ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿರೋದು. ಇದು ಮೈಸೂರಿಂದ 3 ಬಸ್ ಆಯಿತು ನಮಗೆ. ಅಂದರೆ ಬೆಂಗಳೂರು ಸೇರಿದ್ರೆ 4 ಬಸ್ ಆಗುತ್ತೆ. ಇಲ್ಲಿಂದ ಮೈಸೂರಿಗೆ ಹೋಗಿ, ಮೈಸೂರಿಂದ ಗುಂಡ್ಲುಪೇಟೆಗೆ ಹೋಗಿ, ಗುಂಡ್ಲುಪೇಟೆಯಿಂದ ಹಿಮ ಗೋಪಾಲ ಸ್ವಾಮಿಗೆ 3 ಬಸ್ ಆಗುತ್ತೆ. ಸೊ ಹೀಗೆ ನಾವು ಹೊರಟಿದ್ದು. ಓಕೆನಾ. ಡೈರೆಕ್ಟ್ ಬಸ್ ಮಿಸ್ ಆದರೆ ನೋಡಿ ಈ ಥರ 3 ಬಸ್ ಆಗುತ್ತೆ. ಕರೆಕ್ಟ್ ಟೈಮಿಗೆ ಹೋದರೆ ಅಲ್ಲಿ ಟೈಮಿಂಗ್ಸ್ ಇರುತ್ತೆ. ಡೈರೆಕ್ಟ್ ಟೈಮ್ಗೆ ಹೋದರೆ ಗುಂಡ್ಲುಪೇಟೆಯಿಂದ ಡೈರೆಕ್ಟ್ ಹಿಮ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಸ್ ಇದೆ. ನೋಡಿ ದೇವಸ್ಥಾನದ ಇದು ಸುತ್ತ ಇರೋದು ತುಂಬ ಶುದ್ಧವಾಗಿದೆ, ನೀಟಾಗಿದೆ, ಮತ್ತು ತುಂಬ ಮೇಂಟೆನೆನ್ಸು ಮಾಡಿದ್ದಾರೆ. ಕುಡಿಯೋ ನೀರು ಎಲ್ಲ ವ್ಯವಸ್ಥೆ ಇದೆ. ಆದರೆ ಅಲ್ಲಿ ವ್ಯವಸ್ಥೆ ಅನುಕೂಲ ನೀರೆಲ್ಲ ಇದೆ, ಆದರೆ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗ್ತಾಯಿಲ್ಲ ಅಂತ ನನಗೆ ಅನ್ನಿಸ್ತು. ನೋಡಿ ಪ್ರಕೃತಿ ನೋಡಿ, ನಿಜ ನನಗಂತೂ ತುಂಬ ಬ್ಯೂಟಿಫುಲ್ ಅನ್ನಿಸ್ತು. ಈ ಥರ ಪ್ರಕೃತಿ ಎಲ್ಲ ನಾನು ಒಂದು ಸಿನಿಮಾಲ್ಲಿ ಅಥವಾ ಸೀರಿಯಲಲ್ಲಿ ಟಿ ವಿಲಿ ನೋಡಿರೋದು. ಆ ಮೂರ್ತಿಯವರಂತೂ ತುಂಬ ಖುಷಿಯಾಗಿದ್ದರು. ಬಂದಿರೋದು ನಾವು ದೇವಸ್ಥಾನಕ್ಕೆ ಪ್ರಕೃತಿ ಸೌಂದರ್ಯ ನೋಡಿ ನಾವು ಎಂಜಾಯ್ ಮಾಡೋಣ ಅಂತ ಒಂದು ಹಂಗೆ ರೀಲ್ಸ್ ಮಾಡ್ತಾಯಿದ್ವಿ. ಚೆನ್ನಾಗಿತ್ತು ನೋಡಿ. ಅಲ್ಲೇ ಇರ್ತಾರೆ, ಆ ಕಡೆ ಹೋಗ್ಬಾರ್ದು ಈ ಕಡೆ ಹೋಗ್ಬಾರ್ದು ಅಂತ ನಮಗೆ ಹೇಳ್ತಾ ಇರ್ತಾರೆ. ಆಮೇಲೆ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸೀದಾ ನಾವು ಹೊರಡ್ವಿ. ಆಮೇಲೆ ನೋಡಿ ಇದೇ ದೇವಸ್ಥಾನದ ಮುಖ್ಯ ದ್ವಾರ. ಆಮೇಲೆ ಇದು ಮುಂಭಾಗ ಬಸ್ಸು ನೋಡಿ, ದೇವಸ್ಥಾನ ಗೇಟ್ ಹತ್ರನೇ ಬರುತ್ತೆ. ಅಲ್ಲೂ ಲೈನ್, ತುಂಬ ಜನ ಬಸ್ಸಿಗೆ ಕಾಯ್ತಾಯಿದ್ರು ಕೆಳಗಡೆ ಹೋಗೋಕ್ಕೆ, ದೇವಸ್ಥಾನದಿಂದ ಹೊರಡೋಕ್ಕೆ. ತುಂಬ ನಾವು ಹೋಗೋಷ್ಟರಲ್ಲಿ ಕತ್ಲೆ ಆಗಿತ್ತು. ಆದ್ರೂ ಪೊಲೀಸವರು ಇದ್ದರು. ಅವರು ಎಷ್ಟು ಜನ ಇದ್ದರು ನೋಡಿ. ಒಂದೇ ಬಸ್ ಬಂದಿದ್ದು. ಆಮೇಲಂತೂ ತುಂಬ ಬಸ್ ಬಂತು, ಸುಳ್ಳು ಹೇಳ್ಬಾರ್ದು. ನಾವು ಬಸ್ ಎತ್ಕೊಂಡು ಹೋಗ್ತಾ ಇದ್ದಾಗಂತೂ ಸುಮಾರು ಬಸ್ ಬಂತು. ಒಟ್ಟೊಟ್ಟಿಗೆ 4-5-6 ಬಸ್ ಬಂತು. ಯಾರೂ ಒಬ್ಬರನ್ನೂ ಬಿಟ್ಟಿಲ್ಲ. KSRTC ಬಸ್ಸವರು ಕ್ಲೀನಾಗಿ ಎಲ್ಲರನ್ನೂ ಜೋಪಾನವಾಗಿ ಕರ್ಕೊಂಡೋಗಿ ನಮಗೆ ಹಿಮ ಗೋಪಾಲ ಸ್ವಾಮಿ ಬೆಟ್ಟದಿಂದ ಕೆಳಗಡೆ ಅಲ್ಲಿ ಬಿಟ್ಟರು. ಅಲ್ಲಿಂದ ನಾವು ಗುಂಡ್ಲುಪೇಟೆಗೆ ಹೋಗಬೇಕು ಅಂತ ಅಲ್ಲಿಂದ ಒಂದು ಬಸ್ ಹಿಡ್ಕೊಂಡು ಫ್ರೀ ಬಸ್ಸು ಅಂದ್ಬಿಟ್ಟು ಏನು ರಶ್ಶು ಗೊತ್ತಾ, ಸಿಕ್ಕಾಪಟ್ಟೆ ರಶ್ ಇದೆ. ಅದು ವೀಕೆಂಡು ನಾವು ಹೋಗಿದ್ದು, ಶನಿವಾರ. ಸಿಕ್ಕಾಪಟ್ಟೆ ರಶ್ ಇದೆ. ಅದೇ ಟೈಮಲ್ಲಿ ಪೊಲೀಸವರು ಟ್ರೈನಿಂಗ್ ಪೊಲೀಸ್ ಅಂತೆ ಅವರು. ನಾವು ಅಲ್ಲಿರೋ ಜನ ಮಾತಾಡ್ಕೋತಾಯಿದ್ರು. ಸೊ ಅವರು ಬಂದಿದ್ದರು. ನಮಗೊಂದು ಸ್ವಲ್ಪ ಗಾಬರಿ ಆಯಿತು. ಏನಪ್ಪ ಬಂದಿದ್ದು ಬಸ್ಸೆಲ್ಲ ಇವರೇ ಹತ್ಕೊಂಡು ಹೋಗ್ತಾ ಇದ್ದಾರೆ, ನಾವೇನು ಮಾಡೋದು ಅಂತ. ಅವಾಗ ಒಂದು ಸ್ವಲ್ಪ ಕೋಪದಲ್ಲೂ ಕೂಡ ನಾನು ಮಾತಾಡಿಕೊಂಡು ನೋಡಿ, ಆ ಬಸ್ಸಲ್ಲಿ ಎಲ್ಲ ಫುಲ್ಲು ಪೊಲೀಸವರೇ ಹತ್ತಿದ್ದು, ಮತ್ತು 2 ಬಸ್ಸಿಗೂ ಹತ್ತುತ್ತಾರೆ ಅವರೇ. ಆಮೇಲೆ ನಮ್ಗೆ ಬಸ್ ಬರಲ್ವೇನೋ ಅನ್ನಿಸ್ತು. ಆಮೇಲೆ ಮತ್ತೆ ಒಂದು ಬಸ್ಸು ಹಂಗೆ ಬಂದು ಲೈನಿಗೆ 4-5 ಬಸ್ ಬಂದು ನಿಂತ್ಕೊಂತು. ನಾವೆಲ್ಲ ಹತ್ಕೊಂಡು ಹೋದ್ವಿ. ನೋಡಿ ಇನ್ನೊಂದು ಬಸ್ಸು ಕೂಡ ಹಿಂದೆ ಅಲ್ಲಿ ಬರ್ತಾಯಿದೆ. ಹಿಂಗೇ ನಾನು ಜೋರಾಗೆ ಮಾತಾಡಿಬಿಟ್ಟೆ. ಒಂದು ಪಬ್ಲಿಕ್ಕಲ್ಲಿ ಈ ಥರ ಫಸ್ಟು ಹೆಣ್ಮಕ್ಳು ಮಹಿಳೆಯರನ್ನ ಕಳಿಸೋದು ನೋಡಿದ್ದೀನಿ. ಆದರೆ ಇಲ್ಲಿ ಫಸ್ಟು ಅವ್ರು ಹೋಗೋದು, ಅವ್ರ ಸೇಫ್ಟಿನ ಅಲ್ಲಿ ನೋಡ್ಕೊಳ್ಳೋ ಒಂದೊಂದು ನಾನು ನೋಡಿದೆ. ನೋಡಿ ನಾವು ಬಸ್ ಹತ್ತಿ ಹೋಗೋಷ್ಟರಲ್ಲಿ ಕತ್ಲಾಗಿತ್ತು. ನೋಡಿ ಕತ್ಲಲ್ಲಿ ಹೆಂಗೆ ಕಾಣ್ತಾ ಇದೆ, ಫುಲ್ಲು ಕತ್ಲು. ಅಲ್ಲಿ ಒಂದು ಲೈಟ್ ಕೂಡ ಇಲ್ಲ, ಹಂಗಿದೆ. ಹುಷಾರಾಗಿ ತುಂಬ ಕೇರ್ಫುಲ್ಲಾಗಲ್ಲಿ KSRTC ಬಸ್ ಮಾತ್ರ ಹೋಗೋದು. ಒಂದು ಬಸ್ ಬಂದರೆ ಇನ್ನೊಂದು ಬಸ್ಸು ನಾಜೂಕಾಗಿ ಟರ್ನ್ ತೊಗೊತಾರೆ. ಅಲ್ಲಿ ತುಂಬ ಕೇರ್ಫುಲ್ಲಾಗಿ ಡ್ರೈವರು ತುಂಬ ಚೆನ್ನಾಗಿ ಡ್ರೈವ್ ಮಾಡಿದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದೆ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್